ಸ್ವರ್ಗ ಗುರು. ಹಾಯ್ ಬಡ್ಡೇಸ್ ಎಲ್ಲ ಹೇಗಿದ್ದೀರಾ? ನೋಡಿ ಫ್ರೆಂಡ್ಸ್, ಏನಾಯಿತು ಅಂದರೆ ಪ್ರಾಬ್ಲಮ್, ಕಿರಣ್ ಅವರಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಪ್ಲ್ಯಾನ್ ಸಿಕ್ತು ನಮಗೆ. ಒಳ್ಳೆಯದು. ಏನಪ್ಪ ಅಂತಂದರೆ ಹೋಗ್ಲಿ ಬಿಡಿ, ಆ ಫ್ರೆಂಡ್ ಕಾಲು ಎಳಿಬಾರ್ದು ಯಾವಾಗಲೂ. ನೋಡಿ ಇದೆಲ್ಲ ನೋಡಿರಿ ನಿಮ್ಗೆ ಏನು ಅನ್ಸುತ್ತೆ? ನಿಮಗೂ ಆ ಥರ ಜರ್ಕ್ ಹೊಡಿತದೆ, ನಮ್ಗೆ ಅವಾಗ ಹೊಡಿತಪ್ಪ. ನಿಮ್ಗೇನು ಅನ್ಸೋದಿಲ್ಲ? ಹೆಣ್ಮಕ್ಳು ಅಂದ್ರೆ ಓ ಹಂಗಾದ್ರೆ ಅದು ಜಳಕು. ಎಲ್ಲ ಮನೆಯಲ್ಲಿ ಮಲ್ಕೊಳ್ಳೋದ ಬಂದ್ಬಿಟ್ಟು ಪ್ರಕೃತಿ ಸೌಂದರ್ಯ ಸವಿರಿ, ಹಂಗಂತ ಪ್ರಕೃತಿ ಹಾಕೊಂಬಂದು ಸೇವಕ್ಕೆ ಹೋಗ್ಬೇಡಿ. ಹಾಂ ನೋಡಿ, ಎಲ್ಲಿ ಗುಟ್ಟು ರಕ್ತ ಮಾಡಿದ್ರು ಪ್ರಕೃತಿನ ಸವಿರಿ ಅಂದರೆ ನೋಡಿ ವಾತಾವರಣ ಅಂತ. ಬಟ್ ಪ್ರಕೃತಿನ ತಂದು ಇದು ಮಾಡ್ಬಿಡಿ ಅಂತ ಇನ್ನೇನು ಹೇಳೋದು. ಈ ಪಾಯಿಂಟ್ ಬೈತಾ ಇದ್ವಿ ಹುಡುಗಿರ್ನೆಲ್ಲ ಹುಡುಗರ್ನ ಹಾಕೊಂಡು. ಹುಡುಗಿರ ಇಲ್ಲಿ ನಮ್ಮ ಹೊಟ್ಟೆ ಉರ್ಸೋಕ್ಕೆ ಎಲ್ಲ ಹುಡುಗಿಯರು ಹಾಕೊಂಡ್ಬಂದಿದ್ದಾರೆ. ಬಟ್ ಹಾಯ್ ಫ್ರೆಂಡ್ಸ್, ಅಮ್ಮಗುಡು ಮಾಡಮ್ಮ ಏನೋ ಅನ್ನಲ್ಲ. ನಾವು ಬೆಳಿಗ್ಗೆ ಎದ್ದಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. 2 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕಿರಣ್ ಅಂತ ನಮ್ಮ ಫ್ರೆಂಡು ನಂದಿ ಅನ್ಸ್ಗೆ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ಎದ್ದು 15 ನಿಮಿಷ 20 ನಿಮಿಷ ಮಾತಾಡಿದ್ವಿ, ಬೇಡ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಆಮೇಲೆ ರೊಚ್ಚಿಗೆದ್ಬಿಟ್ಟು ಇಬ್ಬರು ಹೋಗಿ ಬಿಡೋಣ ಅಂತಬಿಟ್ಟು ಕ್ಲೈಮೇಟ್ ಜೊತೆಗಿದೆ ಅಂತ. ಬನ್ನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಗಾಯ್ಸ್ ಲೇಟ್ ಆಯ್ತು, ಪೆಟ್ರೋಲ್ ಪಂಪ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಹೊರಗಟ್ಟವ್ರು ನಾವು. ಆಮೇಲೆ 7 ಪೆಟ್ರೋಲ್ ಪಂಪ್ ಸಿಕ್ತು, 15 ಕಿಲೋಮೀಟರ್ ಇಂದ ಸಿಕ್ಕಿರ್ಲಿಲ್ಲ. ಆಮೇಲೆ ಎಮ್ರೆ ಸ್ವಲ್ಪ ಭೇಟಿ ಆದ. ಆಮೇಲೆ ನೆಕ್ಸ್ಟ್ ಹೋಗಿ ಹೇಳ್ತೀವಿ. ಫುಲ್ ಕಾಮಿಡಿ ಆಗಿದೆ ಬೆಳಿಗ್ಗೆ. ಓಕೆ, ಲೇಟ್ ಆದ್ರೂ ಈಗ ಖುಷಿ ಆಗಿದೆ. Baik karbatik kami kebetulan juga menjadi seperti ini dari ya, kasih baik untuk tanggalan. Jadi kita baik petugas total terus. ಹಾಯ್ ಹಲೋ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ. ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋಣ. ಓಕೆ, ವ್ಯೂ ಪಾಯಿಂಟ್ ಬೈತಾ ಇದ್ವಿ ಹುಡುಗಿರ್ನೆಲ್ಲ ಹುಡುಗರ್ನ ಹಾಕೊಂಡು. ಹುಡುಗಿರ ಇಲ್ಲಿ ನಮ್ಮ ಹೊಟ್ಟೆ ಉರ್ಸೋಕ್ಕೆ ಎಲ್ಲ ಹುಡುಗಿಯರು ಹಾಕೊಂಡ್ಬಂದಿದ್ದಾರೆ. ಬಟ್ ಒಳ್ಳೇದು. ಹುಡುಗಿಯರೆಲ್ಲ ಬಿಚ್ಕೊಂಬಂದ ಏನಂತಾರೆ, ಶೋಭಾ ಕಡೆ ಫೋಕಸ್ ಕೊಡಿ. ಇಲ್ಲಿ ಚೆನ್ನಾಗೈತೆ ಮಾತ್ರ. ಮರದಡಿಗೆ ಹಾಕೊಂಡ್ ಯಾರನ್ನ ಹಾಕೋಬೇಕು? ಹಾಯ್ ಬಡ್ಡೇಸ್ ಎಲ್ಲ ಹೇಗಿದ್ದೀರಾ? ಮಧ್ಯದಲ್ಲಿ ಏನೋ ಹೇಳಕ್ಕೆ ಬಂದಿದೆ, ಬೈಕ್ ಮೇಲೆ ಹೇಳ್ತಾ ಇದ್ದೆ, ನಿಮಗೆ ಈಗ ಕ್ಲಿಯರ್ ಮಾಡ್ತೀವಿ. ಪ್ರಾಬ್ಲಮ್ ಏನಾಯಿತು ಅಂತಂದರೆ 15ರಿಂದ 20 ಕಿಲೋಮೀಟ್ರ್ ಪೆಟ್ರೋಲ್ ಪಂಪು ಹುಡುಕಿದ್ವಿ. ಬಟ್ ಸಿಕ್ಕಿರೋದು ಪೆಟ್ರೋಲ್ ಹಾಕಿಸಿದ ಮೇಲೆ 7 ಕಿಲೋಮೀಟ್ರ್. ಅದು ನಾವು ಬೈಪಾಸ್ ಬೇರೆ ರೋಡ್ಗೆ ಹೋಗ್ಬಿಟ್ಟು, ಅಪೋಸಿಟ್ ರೋಡ್ಗೆ ಹೋಗ್ಬಿಟ್ಟು ಸ್ವರ್ಗಕ್ಕೆ ಹೋಗಿ, ಯಾಕಂದರೆ ಅಲ್ಲಿ ಯಮಧರ್ಮ ಸ್ವಲ್ಪ ಹತ್ರ ಬಂದಂಗೆ ಆಯಿತು. 3 ಟ್ರಕ್ಕು ಹಿಂದೆ. ಆಮೇಲೆ ಏನೋ ಎಕ್ಸಿಲೇಟ್ರ್ ಹಿಡಿದ್ರು, ನನ್ನ ಸೊಂಟ ಹೆಚ್ಚಿದೆ ಅದೇ ಕರೆಕ್ಟ್ ಟೈಮ್ಗೆ. ಎಕ್ಸಿಲೇಟ್ರ್ ಹಿಡಿದ್ರು ಅಂತ ಬದುಕ್ತೀವಿ. ಇಲ್ಲಾಂದರೆ ವ್ಯೂ ಪಾಯಿಂಟ್ ಅಲ್ಲ, ಆಮೇಲೆ ಸ್ವರ್ಲೋಕ ಪಾಯಿಂಟ್ ಹೋಗ್ತಿದ್ವಿ ಕರೆಕ್ಟಾಗಿ. ಅದು ವ್ಯೂ ಪಾಯಿಂಟ್ ನೋಡೋಕ್ಕಿಂತ ಇಲ್ಲಿ ಒಳ್ಳೆ ಪಾಯಿಂಟ್ಗಳು ಚೆನ್ನಾಗಿದ್ದಾವೆ. ಇವರೆಲ್ಲ ಬೇರೆ, ಇವರು ಪಾಯಿಂಟ್ಗಳು ಚೆನ್ನಾಗಿದ್ದಾವೆ. ಬೋರ್ವೆಲ್ ಅಕ್ಷರ ನೀರು ಬರುತ್ತೆ. ನಾನು ಅದೇ ಅಂತೀನಿ, ಸನ್ ಗ್ಲಾಸ್ ಯಾಕೆ ಹಾಕೊಂಡ್ರವ್ರ ಅಂತ ಬಿಟ್ಟು ಲಾಗಲ್ ಹಾಕೊಂಡು ಎಲ್ಲೆಲ್ಲೋ ನೋಡ್ತಾರೆ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ಏನಾಯಿತು ಅಂದರೆ ಪ್ರಾಬ್ಲಮ್, ಕಿರಣ್ ಅವರಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಪ್ಲ್ಯಾನ್ ಸಿಕ್ತು ನಮಗೆ. ಒಳ್ಳೆಯದು. ಏನಪ್ಪ ಅಂತಂದರೆ ಹೋಗ್ಲಿ ಬಿಡಿ, ಆ ಫ್ರೆಂಡ್ ಕಾಲು ಎಳಿಬಾರ್ದು ಯಾವಾಗಲೂ.
ಒಳ್ಳೆ ಒಳ್ಳೆ ಜೂಮ್ ಹಾಕ್ಬೇಕಾಗತ್ತೆ. ನಾವಂಥ ಕೆಲಸ ಕಾರ್ಯಕ್ರಮಕ್ಕೆಲ್ಲ ಹೋಗಲ್ಲ. ಕಿರಣ್ ಅವರು ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಅಂಥದ್ದೆಲ್ಲ ಮಾಡ್ತಾರಂತ ಗೊತ್ತು. ಪಕ್ಕ ಮಾಡ್ತೀವಿ ನಾವು. ಯಾಕೆಂದ್ರೆ ನಮ್ಗೆ ಅದೇ ಒಂಥರ ಲೈಫಲ್ಲಿ ಒಂದೇನಾದ್ರು ಸಾವು ಅಂತ ಬಂದರೆ ನಾನು ₹1 ಖರ್ಚಾದ್ರೂ ಇರಲ್ಲ, ಒಂದು ದಿವಸ ಅದೆಲ್ಲ ಇನ್ನೊಂದು ಇವತ್ತು ಯಮಧರ್ಮ ರೋಡಲ್ಲಿ ಸಿಕ್ಕಿದ್ದ, ಜಸ್ಟ್ ಮಿಸ್ ಆದ್ವಲ್ಲ. ಇನ್ ಕೇಸ್ ಕೊನೆ ಆಸೆ ಕೇಳಿದ್ರೆ ಪಕ್ಕ ಅದನ್ನೇ ಕೇಳ್ತಿದ್ವು. ಅವ್ರು ಹೌದೌದು, ನಾನು ಅನ್ಕೊಂಡಿದ್ದು ಬೇಕು ಇವತ್ತೇ ಲವರ್ಸ್ ಫಾಸ್ಟ್. ನೋಡಿ ಸ್ವಲ್ಪ ಹುಷಾರಾಗಿರಿ. ಈ ಫೇಸಿಂದ ಎಲ್ಲ ಪ್ಲ್ಯಾನ್ ಮಾಡ್ತವ್ರೆ ಒಳಗೆ ಹೋಗಿ ಒದ್ದಾಡ್ಬಿಡ್ಬೇಕು ಅಂತ. ಹೇಳಿದ್ದು ಎಂಜಾಯ್ಮೆಂಟ್ ಅಷ್ಟೇ, ನಾವು ಒಬ್ಬರೇ ಅಂದರೆ ಇವರು ರಿಕ್ವೈರ್ಮೆಂಟ್ ಕೇಳ್ತವ್ರೆ. ನೋಡಿ ಇದೆಲ್ಲ ನೋಡಿದ್ರೆ ನಿಮ್ಗೆ ಏನಿಸುತ್ತೆ? ನಿಮಗೂ ಆ ಥರ ಜರ್ಕ್ ಹೊಡಿತದೆ, ನಮ್ಗೆ ಅವಾಗ ಹೊಡಿಲಪ್ಪ. ನಿಮ್ಗೇನು ಅನ್ಸೋದಿಲ್ಲ? ಹೆಣ್ಮಕ್ಳು ಅಂದ್ರೆ ಓ ಹಂಗಾದ್ರೆ ಅದು ಜಳಕು. ಬಟ್ ಕ್ಲೈಮೇಟು ವೆದರ್ ಸಾಕಾಗಿದೆ, ಖತರ್ನಾಕು. ಬೆಳಿಗ್ಗೆ ಕಾಮಿಡಿ ಏನು ಅಂತಂದರೆ 3:30ಗೆ ನಾನು ಎದ್ದಿದ್ದೀನಿ, 3:10ಗೇನೋ ಇವ್ರು ಎದ್ದಿದ್ರು. ನಾನು ಕಾಲ್ ಮಾಡಿದ್ರೆ ನಾನು ಎತ್ತಿಲ್ಲ. 3:30ಗೆ ನಾನು ಕಾಲ್ ಮಾಡ್ತೀನಿ, ಇವ್ರು ಎತ್ತಿಲ್ಲ. ನೀರು ಕಾಸಕ್ಕಿಟ್ಟೆ. ಆಮೇಲೆ ಎದ್ದು ಬೇಡ ನೆಕ್ಸ್ಟ್ ವೀಕ್ಗೆ ಪ್ಲ್ಯಾನ್ ಮಾಡಿ ಫೈನಲಿ ಬೇಡ ಲೇಟ್ ಆಗಲಿ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ವಿ. ಇನ್ ಕೇಸ್ ಆ ಡಿಸಿಷನ್ ತೊಗೊಂಡಿರಲಿಲ್ಲ ಅಂದರೆ ಇನ್ನೂ ಪಾಚ್ಕೊಂಡ್ಬಿಟ್ಟಿರ್ತೀವಿ. ಎದ್ದ ಮೇಲೆ ಅದೇ ಬೆಡ್ಡು, ಅದೇ ಮನೆ, ಅದೇ ಏರಿಯಾ, ಅದೇ ಟೀ, ಅದೇ ಕಾಫಿ, ಅದೇ ಮಕ ನೋಡ್ಬೇಕಾಗ್ತಿತ್ತು. ಇಲ್ಲಿ ಬಂದ ಮೇಲೆ ಸ್ವರ್ಗ ಗುರು. ಒಳ್ಳೇದಾಯ್ತು. ಒಳ್ಳೆ ಪಾರ್ಕು, ಹುಡುಗಿಯರ್ ನೋಡ್ಕೊಂಡು ಎಂಜಾಯ್ ಮಾಡೋಣ. ಅದು ಬೇರೆ ಕಂಪ್ನಿಯಲ್ಲಿ ಬೇರೆ ಹೇಳ್ಬಿಟ್ಟಿದ್ವಿ ಹೋಗ್ತಿದ್ವಿ ಅಂತ. ನಾಳೆ ಬೇರೆ ಅದೊಂದು ಟೆನ್ಷನು. ಇವ್ರು ಬೇರೆ ರೂಮಲ್ಲೆಲ್ಲ ಹಬ್ಬಿಸ್ಬಿಟ್ಟವ್ರೆ, ನಾನು ಮನೇಲಿ ಹೇಳ್ಬಿಟ್ಟಿದ್ದೀನಿ. ಬಟ್ ಆಮೇಲೆ ಎಲ್ಲ ರೀತಿಯಿಂದ ಥಿಂಕ್ ಮಾಡಿ ಅಟ್ಲೀಸ್ಟ್ ಒಂದು ಬೈಕ್ ಮೇಲೆ ಅದ್ರ ಫೋಟೋ ಆದ್ರೂ ತಗೊಳ್ಳೋ ಜೊತೆ ಅಂತ ಬಿಟ್ಟು ಬಂದ್ಬಿಟ್ವಿ. ಕಿರಣ್ ಅವರು ಏನೇನೋ ಪ್ಲ್ಯಾನ್ ಹೇಳ್ತವ್ರೆ, ಕೇಳೋಣ. ಕಿರಣ್ ಅವರು ಶುರು ಹಚ್ಕೊಂಡ್ಬಿಡಿ. ಆ್ಯಂಡ್ ಇನ್ನೊಂದು ಇವ್ರಿಗೆ ಸ್ವಲ್ಪ ಆ ಮ್ಯಾಟ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ಮ್ಯಾಟ್ರಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಆ್ಯಂಡ್ ಎಕ್ಸ್ಪೀರಿಯನ್ಸು. ಅದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸ್ವಲ್ಪ ನಿಮ್ಗೆ ಜಾಸ್ತಿನೇ ಇದೆ. ಆ್ಯಂಡ್ ಇನ್ನೊಂದು ಸ್ಕೆಚ್ ಆಗ್ತವ್ರೆ, ನೆಕ್ಸ್ಟ್ ಟೈಮ್ ಬಂದರೆ ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು ಅಂತ ಬಿಟ್ಟು. ಸ್ಪಾಟ್ ಮಾರ್ಕ್ ಮಾಡ್ಕೊಂಡಿರ್ತೇವೆ. ಸಾಕು, ಒಳ್ಳೆ ಗಿಡಗಳಿದ್ದಾವೆ. ಯಾವ ಪ್ರಾಣಿಗಳು ಗೊತ್ತಾಗ್ತವೆ ಅಂತ ಸುಮ್ಮನೆ ಆಗ್ತಾರೆ, ಯಾರು ನೋಡಕ್ ಬರೋಲ್ಲ ಅಲ್ಲಿಗೆ. ನಿಮ್ಗೆಲ್ಲಾದ್ರೂ ಗಿಡಗಳಲ್ಲಿ ಪೊದೆಗಳಲ್ಲಿ ಎಲ್ಲಾದ್ರೂ ವೈಟ್ ಶಾಂಪು ಇದ್ರೆ ಇವ್ರಿಗೆ ಕರೆ ಮಾಡಿ, ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ವೈಟ್ ಶಾಂಪು ಏನು ಬೇಡ, ವೈಟ್ ಜರ್ಲಿದ್ರೆ ಸಾಕು. ನೋಡಿ ರಿಕ್ವೈರ್ಮೆಂಟ್ ಹೇಳ್ತವ್ರೆ. ಎಕ್ಸರ್ಸೈಸ್ ಆಗುತ್ತೆ. ಸ್ವರ್ಗ ಗುರು. ಫೈನಲಿ ಸುತ್ತಾಡಿದ್ವಿ. ಕಿರಣ್ ಅವ್ರೆ ಹೇಗೆ ಅನಿಸ್ತು?
ಎಲ್ಲ ಸೂಪರ್ ಆಗಿತ್ತು, ಎಂಜಾಯ್ ಮಾಡಿದ್ವಿ ಸಕ್ಕತ್ತಾಗಿ. ಓಕೆ, ಬಂದಿದ್ದಕ್ಕೆ ಸರಿ ಅನಿಸ್ತಾ? ಎಲ್ಲ ಅಲ್ಟಿಮೇಟ್ 100ಕ್ಕೆ 100% ಔಟ್ ಆಫ್ ಅಲ್ವಾ? ಔಟ್ ಆಫ್ ಸುಮ್ಮನೆ ವೇಸ್ಟ್ ಆಗ್ತಿತ್ತು ವೀಕ್ ಆಫ್. ಎಂಜಾಯ್ ಮಾಡಿದ್ವಿ. ಹಾಂ, ಆ್ಯಂಡ್ ಒಂದೊಂದು ವ್ಯೂಸ್ ತೊಗೊಂಡ್ವಿ, ಬಟ್ ಅದರಲ್ಲಿ ಏನು ಮಾತಾಡಿಲ್ಲ. ಹಾಗೆ ಹಾಕೋಣ. ನಾವು ಎಲ್ಲ ವ್ಯೂಸ್ ನೋಡಿದೆ. ಮಳೆ ಬಂತು ಮಧ್ಯದಲ್ಲಿ. ಆ್ಯಂಡ್ ಇನ್ನೊಂದು, ಎಲ್ಲರ ಮನೆಯಲ್ಲಿ, ಎಲ್ಲರ ಮನಸ್ಸಲ್ಲಿ ಆ್ಯಂಡ್ ಎಲ್ಲರ ಜೀವನದಲ್ಲಿ ಪ್ರಾಬ್ಲಮ್ಸು ಆ್ಯಂಡ್ ಇಶ್ಯೂಸ್ ಇರುತ್ತೆ. ನೀವು ಒಂದೇ ಕಡೆ ಅಥವಾ ರೂಮಲ್ಲಿ ಕೂತ್ರೆ, ಆ್ಯಂಡ್ ಇನ್ನೊಂದು ನಾವು ಹಂಗೆ ಮಾಡಿದ್ವಿ. ಸೊ ಈಗ ನಮ್ಮ ಲೈಫಲ್ಲೂ ಎಲ್ಲ ಪ್ರಾಬ್ಲಮ್ಸ್ ಇದೆ. ಹೌದು. ಸೊ ರಜೆ ಇದ್ದಾಗ ಅಥವಾ ವೀಕ್ ಆಫ್ ಇದ್ದಾಗ ಅಥವಾ ಟೈಮ್ ಬಿಡ್ಕೊಂಡು ಇಂಥ ಒಂದು ಪ್ಲೇಸಿಗೆ ಬಂದರೆ ಒಂಥರ ಮೂಡ್ ಒಂದು ಚೆನ್ನಾಗಿರುತ್ತಲ್ಲ. ಇರೋದು ಮಾತ್ರ. ಹಾಂ, ಎಲ್ಲ ಮನೆಯಲ್ಲಿ ಮಲ್ಕೊಳ್ಳೋದ ಬಂದ್ಬಿಟ್ಟು ಪ್ರಕೃತಿ ಸೌಂದರ್ಯ ಸವಿರಿ, ಹಂಗಂತ ಪ್ರಕೃತಿನ ಹಾಕೊಂಬಂದು ಸೇವಕ್ಕೆ ಹೋಗ್ಬೇಡಿ. ಹಾಂ, ನೋಡಿ ಎಲ್ಲಿ ಗುಟ್ಟು ರಕ್ತ ಮಾಡಿದ್ರು ಪ್ರಕೃತಿನ ಸವಿರಿ ಅಂದರೆ ನೋಡಿ ವಾತಾವರಣ ಅಂತ. ಬಟ್ ಪ್ರಕೃತಿನ ತಂದು ಇದು ಮಾಡ್ಬಿಡಿ ಅಂತ ಇನ್ನೇನು ಹೇಳೋದು. ಇನ್ನೊಂದು ಹಾಂ, ಸಿಂಗಲ್ ಮೀಡಿಯಮ್ ವ್ಯೂವರ್ಸ್ ಹೇಳಿ, ಸಿಂಗಲ್ ಮೀಡಿಯಮ್ ಇದು ಸಿಂಗಲ್ ಇದೆಯಾ, ಮೀನಿಂಗ್ ಇದೆಯಾ ಅಥವಾ ಡಬಲ್ ಮೀನಿಂಗ್ ಇದೆಯಾ ಹೇಳಿ. ಆ್ಯಂಡ್ ಖುಷಿ ಅನ್ನಿಸ್ತು. ಆ್ಯಂಡ್ ಇನ್ನೊಂದು, ಎಲ್ಲರ ಮನಸ್ಸಲ್ಲಿ ಎಲ್ಲರ ಜೀವನದಲ್ಲಿ ಹಿಂಗೆ ಪ್ರಾಬ್ಲಮ್ಸ್ ಇರುತ್ತೆ. ನನ್ನ ಜೀವನದಲ್ಲಿ ಸ್ವಲ್ಪ ಇದೆ. ಕ್ಲಿಯರ್ ಮಾಡ್ತಾರೆ, ಆದರೆ ಕೆಟ್ಟ ಟೈಮ್ ಬಂದಿದೆ ಅಂದರೆ ಒಳ್ಳೆ ಟೈಮಿಗೆ ಬರಲೇಬೇಕು. ವಿ ಆರ್ ವೇಟಿಂಗ್ ಫಾರ್ ಸಬರ್ ಓನ್ಲಿ, ವಿ ಆರ್ ವೇಟಿಂಗ್ ಫಾರ್ ಪೇಷನ್ಸ್, ವಿ ಆರ್ ವೇಟಿಂಗ್ ವಿತ್ ಪೇಷನ್ಸ್. ಸಾರಿ, ವಿ ಹೋಪ್ ಆಲ್ ಆರ್ ಗುಡ್ ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಓನ್ಲಿ. ಗೈಸ್, ಆಗ್ತಾ ಇರುತ್ತೆ ಜೀವನದಲ್ಲಿ. ಟೆನ್ಷನ್ಸ್ ಬರ್ತಿರುತ್ತೆ. ಅದನ್ನು ಸೈಡಿಗೆ ಇಟ್ಬಿಟ್ಟು ಯಾರು ಫ್ರೆಂಡ್ ಇದ್ದಾರೆ, ಇವತ್ತು ನಾನಿರಲ್ಲ, ನಾಳೆ ಇರಲ್ಲ, ಇವ್ರು ನಾಳೆ ಇರಲ್ಲ. ಸೊ ಇದ್ದಾಗ ಸ್ವಲ್ಪ ಸುತ್ತಾಡಿ. ಬಿಕಾಸ್ ಏನಾಗ್ತಿದೆ ಅಂದರೆ, ನಮ್ಮದು ಒಪ್ಪನಾಗಿ ಹೇಳ್ತೀವಿ, ನಾವು ಇಬ್ಬರು ಒಂದೇ ಕಡೆ ಕೆಲಸ ಮಾಡೋದು. ಬಟ್ ಏನಾಗ್ತಿದೆ ಅಂದರೆ, ದುಡ್ಡು EMIs ಏನಂತಾರೆ ಕಮಿಟ್ಮೆಂಟ್ಸ್ ಎಲ್ಲ ಆಗ್ತಿದೆ. ಬಟ್ ಈ ಥರ ಸುತ್ತಾಡೋದು ಎಕ್ಸ್ಪೆಕ್ಟೇಷನ್ಸ್ ಆಗಲಿ. ಆ್ಯಂಡ್ ಇನ್ನೊಂದು, ನಾನು ಟೋಟಲ್ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಟೋಟಲ್ 10 years ಆಯಿತು. ಆದರೆ ನೀವೆಷ್ಟು ವರ್ಷ ಆಯಿತು ಬಂದು ಬೆಂಗಳೂರಿಗೆ? 4 years ಆಯಿತು. ಇಂಥ ವೆದರು ನೋಡೋಕ್ಕೆ ಹೋಗ್ಬೇಕಂತ ಇತ್ತು. ಬಟ್ ಇವತ್ತು ಬೆಳಿಗ್ಗೆ ಮೇ ಬಿ ಕ್ಯಾನ್ಸಲ್ ಆಗಂಗಿತ್ತು, ಆಗಲಿಲ್ಲ. ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ನಿನ್ನೆ 4 ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಮೇಲೆ ಹಂಗೆ ಹೋಗೋಣ. ಆಮೇಲೆ ನಾನು 2 ಸಲ ಮುಖ ತಗೊಂಡ್ಬಿಟ್ಟು ಕಣ್ಣಿನಲ್ಲಿ ನೋಡಿದೆ, ಕಣ್ಣೇನಾದ್ರು ಕಂಪಿದೆಯಾ ಹಿಂಗೆ ಅಂತ. ಆಮೇಲೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಯಾಕಂದರೆ ನೆಕ್ಸ್ಟ್ ವೀಕು ಇವ್ರು ಊರಿಗೆ ಹೋಗ್ತಾರಂತೆ. ಆಮೇಲೆ ನಮ್ಮದು ಶಿಫ್ಟ್ ಬಂದುಬಿಟ್ಟು ಚೇಂಜ್ ಆಗ್ತಿರುತ್ತೆ. ಹಾಗಾಗಿ ಅಂದ್ಕೊಂಡು ಏನೇ ಆಗಲಿ ಹೋಗ್ಬಿಡೋಣ. ಅದರಲ್ಲಿ ಬೇರೆ ನೀವೇನಾದರೂ ಟೂರ್ಗೆ ಹೋಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಆಫೀಸಲ್ಲಿ ಎಲ್ರಿಗೂ ಹೇಳಿಡಿ. ಯಾಕಂದರೆ ಏನಾಗುತ್ತೆ, ಹೇಳಿರೋದ್ರಿಂದ ಮೈಂಡು ಸುಮ್ಮನೆ ಅದೆಲ್ಲ ಆಗೋಗುತ್ತಲ್ಲ ಅಂತಬಿಟ್ಟು ಪ್ಲ್ಯಾನ್ ಮಾಡಿಬಿಡ್ತಾರೆ. ಇವತ್ತು ಹಿಂಗೆ ಆಗಿರೋದು ನಿಜ ಅಲ್ರಿ. ಸೊ ಪಾಸಿಟಿವ್ ನಿಮ್ಗೆ ಏನಾಗುತ್ತೆ ಅಂದರೆ, ಅವರೇ ಕೇಳ್ತಾರೆ. ನೀವು ಮರ್ತಿದ್ರು ಕೂಡ, ನೀವು ಹೋಗೋ ಮೂಡು ಇರಲಿಲ್ಲ ಅಂದರೂ ಕೂಡ, ಏನು ಟೂರ್ಗಿಲ್ಲ 4 ದಿವಸ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ರಲ್ಲ ಮಾರೆ ಹಿಂಗಂತಾರೆ. ಸೊ ಇನ್ನೊಂದು, ನಮ್ಮ ಆಫೀಸಲ್ಲಿ ಹಿಂಗೆ ರೆಸಾರ್ಟ್ಗೆ ಹೋಗೋಣ, ಎಲ್ಲ ಸುತ್ತಾಡಕ್ಕೆ ಹೋಗೋಣ ಅಂತ ಇದ್ರು. ಈಗ ಅವ್ರಿಗೆ ಗೊತ್ತಾಯಿತು ಅಂದರೆ, ನಾವು ಪ್ಲ್ಯಾನ್ ಇಷ್ಟೊಂದು ಮಾಡ್ತಿದ್ರು, ಇವ್ರು ನಂಬ್ಕೊಂಡ್ರೆ ಆಗಲ್ಲ ಅಂತ ಕರೆಕ್ಟಾಗಿ ಹೇಳಿದರು. ಆ್ಯಂಡ್ ಇನ್ನೊಂದು, ವಾತಾವರಣ ಮಾತ್ರ ಸಖತ್ ಅಲ್ಟಿಮೇಟು. ಕಿರಣ್ ಅವರು ಒಂದು ಚಾನಲ್ನ ಓಪನ್ ಮಾಡ್ತಾ ಇದ್ದಾರೆ. ಏನಾದರೂ ಟೆಕ್ನಿಕಲ್ ನಾಲೆಜು ಮತ್ತು ಏನಾದರೂ ಬ್ಯಾಂಗ್ಳೂರು ಬಗ್ಗೆ ಆಗಲಿ, ವಿಸಿಟ್ ಪ್ಲೇಸಸ್ ಆಗಿ ನಾನು ತೋರಿಸ್ತೀನಿ. ಇನ್ ಕೇಸ್ ಹುಡುಗಿಯರ ಬಗ್ಗೆ ಏನಾದರೂ ಟಿಪ್ಸ್ ಬೇಕಾದರೆ ನೀವು ಕಿರಣ್ ಅವ್ರನ್ನ ಕೇಳ್ಬೋದು. ಅವಾಗವಾಗ ವಿಡಿಯೋದಲ್ಲಿ ಹೇಳ್ತಿರ್ತಾರೆ. ನನಗೆ ಹುಡುಗಿಯರ ಬಗ್ಗೆ ಅಷ್ಟೊಂದು ಜನರಲ್ ನಾಲೆಡ್ಜ್ ಇಲ್ಲ, ಅಷ್ಟೊಂದಿಲ್ಲ, ಬಟ್ ಜಾಸ್ತಿ ಇದೆ.